ಎಸ್ ನಮಸ್ಕಾರ. ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ ಹೇಳ್ತಾ ಇದ್ದೀನಿ. ಈಗಾಗಲೇ ಹಿಂದೆನೇ ಹೇಳಿದ್ದೆ, ಶಾಂತಲಾ ಆಟೋಮೇಷನ್ ಶಾಪಲ್ಲಿ ಡಿಪ್ಲೊಮಾ ಆದವರಿಗೆ ITI ಆದವರಿಗೆ ಜಾಬ್ ಇದೆ ಅಂತೇಳಿ ತುಂಬ ಜನ ಬಂದು ನೀವು ರೆಸ್ಯೂಮನ್ನು ಕೊಟ್ಟೋಗಿದ್ರಿ. ಇವಾಗ ಶಾಂತಲಾ ಫೌಂಡ್ರಿ ಸ್ಪೇರಾ ಕಾರ್ಡ್ಸ್ ಅಂತ ಹೇಳ್ತಾರೆ. ಶಾಂತಲಾ ಫೌಂಡ್ರಿ ಒಳಗಡೆ ಕೆಲಸ ಇರುತ್ತೆ. ಅಲ್ಲಿ ನೀವು 7ನೇ ಕ್ಲಾಸು ಪಾಸಾಗಿದ್ದರೆ ಸಾಕು, ಓದೋಕ್ಕೆ ಬರೆಯೋಕ್ಕೆ ಬರಬೇಕು. ನೀವು ದಂಪತಿಗಳು ಇಬ್ಬರಿಗೂ ಕೆಲಸದ ವ್ಯವಸ್ಥೆ ಇದೆ. ನೀವು ನನಗೆ ಬಂದು ರೆಸ್ಯೂಮನ್ನು ಕೊಡಿ. ನೀವು ಭಾಳಷ್ಟು ಜನ ಬರ್ತೀರಾ, ಮಕ್ಕಳನ್ನ ಕರ್ಕೊಂಬರ್ತೀರಾ, ಇಲ್ಲ ತಾವುಗಳೇ ಬರ್ತೀರಾ. ತಾವೇನು ರೆಸ್ಯೂಮು ಆಗಲಿ ತಮ್ಮ ದಾಖಲೆ ಆಗಲಿ ಕೊಡೋದಿಲ್ಲ. ಸ್ವಲ್ಪ ದೃಢಕಾಯರಾಗಿರ್ಬೇಕು. ನೀವು ಶಾಂತಲಾ ಫೌಂಡ್ರಿಯಲ್ಲಿ ಕೆಲಸ ಮಾಡಬೇಕು ಅಂದರೆ ಫೌಂಡ್ರಿ ವರ್ಕ್ ಇರುತ್ತೆ. ಅವರು ಭಾಳ ಹೆಸರು ಮಾಡಿರ್ತಕ್ಕಂಥ ಕಂಪ್ನಿ. ಅಲ್ಲಿ 40 ವರ್ಷಗಳಿಂದ ಅಲ್ಲಿ ದುಡಿತಾ ಇದ್ದಾರೆ. ಈಗ ಅವರು ಕೆಲವರಿಗೆಲ್ಲ ರಿಟೈರ್ಮೆಂಟ್ ಆಗುವಂಥ ಸಂದರ್ಭ. ನಿಮಗೆಲ್ಲ ಜಾಬ್ ಆಪರ್ಚುನಿಟೀಸು ತುಂಬ ಇದೆ. ನೀವು ಬಂದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ಅವರು ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ, ನಿಮ್ಮ ಮಕ್ಕಳು ಏನಾದ್ರು ಚೆನ್ನಾಗಿ ಓದ್ತಾರೆ ಅಂತಂದರೆ ಅವರು ಎಲ್ಲ ಸಹಾಯಧನವನ್ನು, ವಿದ್ಯಾರ್ಥಿ ವೇತನವನ್ನು ಅವರೇ ನೀಡ್ತಾರೆ. ಎಲ್ಲ ಅನುಕೂಲಗಳನ್ನು ಮಾಡಿಕೊಡ್ತಾರೆ. ಒಳ್ಳೆ ರೆಪ್ಯೂಟೆಡ್ ಇರ್ತಕ್ಕಂಥ ಒಂದು ಸಂಸ್ಥೆ ಶಾಂತಲಾ ಫೌಂಡ್ರಿ ಅಂದರೆ ಅದಕ್ಕೊಂದು ಒಳ್ಳೆಯ ಹೆಸರಿದೆ. ನೀವೆಲ್ಲ ಬಂದು ನನ್ನ ಹತ್ರ ಶಿವಮೊಗ್ಗ ವಿರೂಪಾಕ್ಷ KSRTC ಬಸ್ ಟರ್ಮಿನಲ್ ಪಕ್ಕ SDP ಸರ್ವಿಸ್ ಸೆಂಟ್ರ್ ಇದೆ, ಸಲಗರ ಟೀ ಸೆಂಟ್ರ್ ಪಕ್ಕ. ಅಲ್ಲಿ ಬಂದು ನಿಮ್ಮ ರೆಸ್ಯೂಮ್ನೆಲ್ಲ ಕೊಡಿ. ನಾನು HRS ಹತ್ರ ನಿಮಗೆ ಯಾವ ಥರ ಜಾಬ್ ಬೇಕು ಏನು ಎತ್ತ ಕಟ್ ಮಾಡಿ. ಈ ವಿಡಿಯೋ ಜೊತೆಗೆ ಶಾಂತಲಾ ಫೌಂಡ್ರಿಯ HR ಅವ್ರನ್ನ ಮಾತಾಡಿಸ್ತೀನಿ. ಅವರು ಯಾವ ಟೈಪ್ ಜಾಬ್ ಇದೆ, ಎಕ್ಸ್ಪೀರಿಯೆನ್ಸ್ ಇರ್ತಕ್ಕಂಥ ಜಾಬು ಅಂತ ಅವ್ರನ್ನೂ ಎಲ್ಲ ಇಂಟರ್ವ್ಯೂ ಮಾಡ್ಕೊಂಬಂದಿನಿ. ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಅಂತ ವಿನಂತಿಯನ್ನು ಮಾಡ್ಕೊತೀನಿ. ನಮಸ್ಕಾರಗಳು, ಎಲ್ಲರಿಗೂ ಒಳ್ಳೆಯದಾಗಲಿ.